ಹಾಯ್ ಫ್ರೆಂಡ್ಸ್ ಆಗೋ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಈಗ ರಾತ್ರಿ ನೋಡಿ 10:23 ಆಯಿತು. ನಾನು ಮಲಗಲಿಕ್ಕೆ ಹೋಗೋಳು. ನಾಳೆಗೆ ಏನು ತಿಂಡಿ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಇವತ್ತು ಇಡ್ಲಿ ಸಾಂಬಾರು ಚಟ್ನಿ ಆಯಿತು. ನಾಳೆಗೆ ಏನು ಮಾಡೋದು? ಹಾಗಾಗಿ ನಾನು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ಕೊಳ್ಳಿಲ್ಲ ಅಂತ ಅಂದ ದಿವಸ ದಿಢೀರಾಗಿ ನಾಳೆ ಬೆಳಿಗ್ಗೆಗೆ ನೀರು ದೋಸೆ ಮಾಡ್ತೀನಿ ಅಂತ ನೋಡಿ ನಾನೀಗ ತೋರಿಸ್ತೀನಿ ನಿಮಗೆ. ಅಕ್ಕಿನ 3-4 ಸಲ ತೊಳೆದು ನೀರು ಹಾಕಿ ಇಟ್ಟಿದ್ದೀನಿ. ಬರೀ ಅಕ್ಕಿ, ದೋಸೆ ಅಕ್ಕಿನ ತೊಳೆದ್ಬಿಟ್ಟು ರಾತ್ರಿ ನೆನೆ ಹಾಕಿ ಮಲ್ಕೊಂಡ್ಬಿಡಿ. ಬೆಳಿಗ್ಗೆದ್ದು ದಿಢೀರಾಗಿ ನೀರು ದೋಸೆ ಮಾಡಕ್ಕೆ ಬರುತ್ತೆ. ನೀರು ದೋಸೆಯಲ್ಲಿ ತುಂಬ ವೆರೈಟಿ ನೀರು ದೋಸೆ ಮಾಡ್ಬೋದು ನೀವು. ಕುಕ್ಕುಂಬರ್ ಇದೆಯಲ್ವಾ, ಎಳೆ ಸೌತೆಕಾಯಿ, ಅದನ್ನು ಸೇರಿಸಿಬಿಟ್ಟು ನೀವು ನೀರು ದೋಸೆ ಮಾಡ್ಬೋದು. ಕ್ಯಾರೆಟ್ ಹಾಕಿಬಿಟ್ಟು ನೀರು ದೋಸೆ ಮಾಡ್ಬೋದು. ಬೀಟ್ರೂಟ್ ಹಾಕಿಬಿಟ್ಟು ನೀರು ದೋಸೆ ಮಾಡ್ಬೋದು. ಕರಿಬೇವು ಮತ್ತು ಜೀರಿಗೆ ಸೇರಿಸಿಬಿಟ್ಟು ನೀರು ದೋಸೆ ಮಾಡ್ಬೋದು. ಇಷ್ಟ ಆಗುವವರು ಪಾಲಕ್ ಸೊಪ್ಪಿನ ನೀರು ದೋಸೆನೂ ತುಂಬ ಚೆನ್ನಾಗಿರುತ್ತೆ. ಹೀಗೆ ವೆರೈಟಿ ನೀರು ದೋಸೆ ಮಾಡ್ಬೋದು. ನಾನು ನಾಳೆ ಬೆಳಿಗ್ಗೆ ನಿಮಗೆ ಕುಕ್ಕುಂಬರ್, ಎಳೆ ಸೌತೆಕಾಯಿ ಹಾಕಿ, ಎಳೆ ಸೌತೆಕಾಯಿನೂ ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವಾ, ಎಳೆ ಸೌತೆಕಾಯಿ ಹಾಕಿ ಮಾಡುವಂತಹ ನೀರು ದೋಸೆನ ನಾನು ನಿಮಗೆ ನಾಳೆ ಬೆಳಿಗ್ಗೆ ತೋರಿಸ್ತೇನೆ. ಬೆಳಿಗ್ಗೆದ್ದು ಕುಕ್ಕುಂಬರ್ ಜೊತೆಗೆ ನಾನು ರುಬ್ಬುವಾಗ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೇನೆ. ಬೆಳಿಗ್ಗೆ ಸಿಗೋಣ. ಹಾಗಿದ್ರೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಎಲ್ಲ ನಿದ್ದೆ ಮಾಡಿ ಎದ್ರಾ? ಈಗ ಬೆಳಿಗ್ಗೆ 7:15 ಗಂಟೆ. ನಾನು ಹೇಳಿದ್ದೆ ಅಲ್ವಾ, ನಾಳೆ ನಾನು ಸೌತೆಕಾಯಿ ನೀರು ದೋಸೆ ತೋರಿಸ್ತೀನಿ ನಿಮಗೆ ಅಂತ. ನೋಡಿ, ಈಗ ನಾನು ಒಂದು ಸೌತೆಕಾಯಿಯನ್ನು ಕುಕ್ಕುಂಬರ್ ಸಿಪ್ಪೆ ತೆಗಿಲಿಲ್ಲ, ಸಿಪ್ಪೆ ಸಮೇತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 3 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಖಾರಕ್ಕೆ. ಬೇಡ ಅಂದರೆ ನೀವು ಹಸಿಮೆಣಸಿನ್ಕಾಯಿ ಹಾಕೋ ಅಗತ್ಯ ಇಲ್ಲ, ನಾನು ಹಾಕ್ತೀನಿ. ಈಗ ಇದರ ಜೊತೆಗೆ ನಾನು ಅಕ್ಕಿ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೆ ಅಲ್ವಾ, ನಾನು 2 ವೆರೈಟಿ ತೋರಿಸ್ತೀನಿ. ಕುಕ್ಕುಂಬರ್ ಮಾತ್ರ ತೋರಿಸ್ತೇನೆ ಅಂತ ಹೇಳಿದ್ದೆ ನಿಮಗೆ. ಇವತ್ತು 2 ವೆರೈಟಿ ತೋರಿಸ್ತೇನೆ. ಇದು ಎಳೆ ಸೌತೆಕಾಯಿ, ಇದು ಚಿಕ್ಕದೊಂದು ಬೀಟ್ರೂಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಅಕ್ಕಿ, ನೆನೆಸಿ ಇಟ್ಟಿರುವ ಅರ್ಧ ಅಕ್ಕಿನ ನಾನು ಈ ಸೌತೆಕಾಯಿ ಜೊತೆಗೆ ರುಬ್ತೀನಿ. ಈಗ ತೋರಿಸ್ತೀನಿ ನಿಮಗೆ ಅದನ್ನು. ಈಗ ನಾನು ಸೌತೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೇನೆ ನೆನೆಸಿ ಇಟ್ಟ ಅಕ್ಕಿ ಇದೆಯಲ್ಲ, ಅಕ್ಕಿನ ಹಸಿಮೆಣಸಿನ್ಕಾಯು ಹಾಕ್ಕೊಂಡೆ. ನೋಡಿ, ಅಕ್ಕಿ ಹಾಕಿದೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನೀಗ ಮಿಕ್ಸಿಲಿ ನಯಸ್ಸಾಗಿ ರುಬ್ಕೊಂಡು ಬರ್ತೀನಿ. ನೀವು ಬೇಕಿದ್ರೆ ಒಂದಿಷ್ಟು ತೆಂಗಿನಕಾಯು ಹಾಕ್ಬೋದು, ನಾನು ತೆಂಗಿನಕಾಯಿ ಸೇರಿಸೋದಿಲ್ಲ. ನೀವು ಯಾವುದೂ ಬೇಡ ಅಂದರೆ ಪ್ಲೇನ್ ನೀರು ದೋಸೆ ಅಂದರೆ ಬರೀ ಅಕ್ಕಿ ರಾತ್ರಿ ನೆನೆಸಿ ಇಟ್ಟಿದ್ದೀರಲ್ವಾ, ಇದನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳಿ, ನೀರು ದೋಸೆ ಹೊಯ್ಯಿರಿ, ಸೂಪರಾಗಿ ಬರುತ್ತೆ. ನಾನು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಮಧ್ಯೆ ಈ ಥರ ಏನಾದರೂ ಸೇರಿಸಿ ಬಿಟ್ಟು ಮಾಡ್ತೀನಿ. ಕಾಣ್ತಾ ಇದೆಯಲ್ವ ನಿಮಗೆ? ನೈಸಾಗಿ ನಾನೀಗ ರುಬ್ಕೊಂಡು ಬಂದೆ. ಇದನ್ನು ಈ ಪಾತ್ರೆಗೆ ಸೇರಿಸಿದೆ ನಾನು. ಹಾಗೇನೆ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು, ನೀರು ದೋಸೆ ಹಿಟ್ಟು ನೀರಾಗೇ ಇರಬೇಕು. ಗಟ್ಟಿ ಮಾಡಿ ದೋಸೆ ಹೊಯ್ದರೆ ಚೆನ್ನಾಗಿ ಬರೋದಿಲ್ಲ, ನೀರಾಗೇ ಇರಬೇಕು ನೀರು ದೋಸೆ ಹಿಟ್ಟು. ತುಂಬ ಸುಲಭದ ತಿಂಡಿ ಇದು, ಮತ್ತು ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುವಂತಹ ತಿಂಡಿ. ಚಟ್ನಿ ಜೊತೆ ತಿನ್ಬೋದು, ಬೆಲ್ಲದ ಜೊತೆ ತಿನ್ಬೋದು, ಸಾಂಬಾರ್ ಜೊತೆ ತಿನ್ಬೋದು, ನಿಮ್ಮ ಇಷ್ಟ. ನೋಡಿ, ಸ್ವಲ್ಪ ತೊಳೆದು ನೀರನ್ನು ಪಾತ್ರೆಗೆ ಸೇರಿಸಿದೆ ನಾನು. ಹಾಗೆ ಈಗ ಬೀಟ್ರೂಟ್ ತಗೊಂಡಿದ್ದೀವಲ್ಲ, ಇನ್ನೊಂದು ವೆರೈಟಿ ಬೀಟ್ರೂಟ್ ರುಬ್ತೀನಿ ನಾನು. ತುರ್ಕೊಂಡ್ರೂ ಬರುತ್ತೆ, ನೀವು ಬೀಟ್ರೂಟನ್ನು ಸಣ್ಣ ಹೆಚ್ಕೊಂಡ್ರೂ ಬರುತ್ತೆ. ಫಸ್ಟ್ ನಾನು ಇದನ್ನು 1 ರೌಂಡ್ ಪೌಡ್ರ್ ಮಾಡಿಕೊಂಡು ಆಮೇಲೆ ಅಕ್ಕಿ ಸೇರಿಸ್ತೀನಿ. ಬೀಟ್ರೂಟ್ ಸ್ವಲ್ಪ ಗಟ್ಟಿ ಅಲ್ವಾ, ಪೀಸ್ ಉಳಿಯತ್ತೆ, ಹಾಗೆ ರುಬ್ಕೊಳ್ತೀನಿ ನಾನು ಫಸ್ಟ್, ಆಮೇಲೆ ಅಕ್ಕಿ ಸೇರಿಸಿ ರುಬ್ಕೊಂಡು ಬರ್ತೀನಿ. ನೋಡಿ ಫ್ರೆಂಡ್ಸ್, ಇದು ಬೀಟ್ರೂಟ್ ಹಾಕಿ ಮಾಡಿರುವಂತಹ ನೀರು ದೋಸೆ ಹಿಟ್ಟು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕಲರ್ಫುಲ್ಲಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಫ್ರೆಂಡ್ಸ್. ಇದನ್ನು ನೀವು ಬಾಕ್ಸಿಗೆಲ್ಲ ಮಾಡಿ ಕೊಟ್ಬಿಟ್ರೆ ವಾವ್, ನಿಮ್ಮ ಮಕ್ಕಳು ಫುಲ್ ಬಾಕ್ಸು ಹೊಟ್ಟೆ ತುಂಬ ತಿಂದು ಖುಷಿಯಲ್ಲಿ ಬರ್ತಾರೆ. ಬೀಟ್ರೂಟ್ ಬೇರೆ ಹಿಮೋಗ್ಲೋಬಿನ್ ಕಮ್ಮಿ ಇರುವವರಿಗೆ, ಎನಿಮಿಕ್ ಇರುವವರಿಗೆಲ್ಲ ಒಳ್ಳೇದಲ್ವಾ. ಈ ರೀತಿಲಿ ಬೇರೆ ವೆರೈಟಿ ಬೀಟ್ರೂಟಲ್ಲಿ ಹೇಗೂ ಸಾಂಬಾರು ಪಲ್ಯ ಎಲ್ಲ ಮಾಡ್ತೀರಲ್ವಾ, ನೀರು ದೋಸೆಗೂ ಈ ಥರ ಹಾಕಿ ಮಾಡಿ ಕೊಟ್ಬಿಟ್ರೆ ನೋಡಿ, ನಾನು ಜಾರಿಗೆ ಸ್ವಲ್ಪ ನೀರು ಹಾಕಿ
ಆ್ಯಡ್ ಮಾಡಿದೆ ಹೀಗೆ. ಈಗ ನಾನು ದೋಸೆಗೆ ಉಪ್ಪು ಸೇರಿಸ್ತೀನಿ. ದೋಸೆಗೆ ಉಪ್ಪು ಸೇರಿಸಿದೆ. ಹಾಗೇನೆ ಸೌತೆಕಾಯಿ ದೋಸೆ ಮಾಡಿ ಇಟ್ಟಿದ್ದೀವಲ್ವಾ, ಇದಕ್ಕೂ ಉಪ್ಪು ಸೇರಿಸಿದೆ. ಈಗ ಎರಡು ಹಿಟ್ಟು ರೆಡಿ ಆಯಿತು. ಈಗ ನಾನು ನಿಮಗೆ ದೋಸೆ ಹೊಯ್ದು ತೋರಿಸ್ತೀನಿ, ಬನ್ನಿ. ದೋಸೆ ತವ ಇಟ್ಟೆ, ಬಿಸಿಯಾಗಲಿ ದೋಸೆ ತವ. ಸೌತೆಕಾಯಿ ದೋಸೆ ಹಿಟ್ಟಿಗೆ ನಾನು ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತೀನಿ. ಅದು ಒಳ್ಳೆ ಪರಿಮಳನೂ ಕೊಡುತ್ತೆ ದೋಸೆಗೆ. ನೀವು ರುಬ್ಬುವಾಗಲೂ ಬೇಕಿದ್ರೆ ಚೂರು ಜೀರಿಗೆ ಹಾಕ್ಬೋದು, ಆದರೆ ಸೌತೆಕಾಯಿ ಪರಿಮಳ ಹೊರಟೋಗತ್ತೆ ಅಂತ ನಾನು ರುಬ್ಬುವಾಗ ಹಾಕಲ್ಲ. ಈಗ ದೋಸೆ ತವ ಕಾಯಿತು, ಒಂದು 3-4 ಡ್ರಾಪ್ ಎಣ್ಣೆ ಹಾಕಿ ಅದ್ರ ಮೇಲೆ ಈಗ ದೋಸೆ ಹೊಯ್ದುಬಿಟ್ರೆ ರುಚಿಯಾಗಿರುವಂತಹ ಸೌತೆಕಾಯಿ ದೋಸೆ ರೆಡಿಯಾಗತ್ತೆ. ನೋಡಿ ದೋಸೆ ಹೊಯ್ತೀನಿ ನಾನು. ನೀರು ದೋಸೆನ ಉದ್ದಿನ ದೋಸೆ ಥರ ಹಾಕಬಾರ್ದು ಫ್ರೆಂಡ್ಸ್. ನೋಡಿ ಹೀಗೆ ಹಿಟ್ಟು ತಗೊಂಡು ನೋಡಿ ಈ ಥರ ಹಾಕಿಬಿಟ್ರೆ ನೀರು ದೋಸೆ ಹಿಟ್ಟು ಚೆನ್ನಾಗಿ ತವ ಎಲ್ಲ ಸ್ಪ್ರೆಡ್ ಆಗಿಬಿಡತ್ತೆ. ಬೇಕಂದರೆ ನೀವು ಮೇಲ್ಗಡೆಯಿಂದ ಮುಚ್ಚಳನೂ ಮುಚ್ಚಿ ಬೇಯಿಸ್ಬೋದು, ಇಲ್ಲ ಹಾಗೇ ಓಪನ್ ಇಟ್ಟು ಬೇಯಿಸ್ಬೋದು, ನಿಮ್ಮ ಇಷ್ಟ. ಸೌತೆಕಾಯಿ ನೀರು ದೋಸೆ ರೆಡಿ ಆಗ್ತಾ ಇದೆ. ಆರಾಮದಲ್ಲಿ ನೋಡಿ ನೀರು ದೋಸೆನ ಈ ರೀತಿ ಫೋಲ್ಡ್ ಮಾಡಿನೇ ತೆಗಿಬೇಕು ನೀವು. ನೋಡಿ ಇದು ಸೌತೆಕಾಯಿ ನೀರು ದೋಸೆ. ಇನ್ನೊಂದು ನೀರು ದೋಸೆ ಹೊಯ್ಯೋಣ ಈಗ. ನೋಡಿ ನೀರು ದೋಸೆ ಯಾವಾಗಲೂ ಹಿಟ್ಟು ನೀರಾಗಿರುತ್ತೆ ಮತ್ತು ಎರ್ಚಿದ ಥರ ಹೊಯ್ಬೇಕು. ಉದ್ದಿನ ದೋಸೆ ಥರ ಹೊಯ್ಯಬಾರ್ದು, ಎರ್ಚ್ತೀವಲ್ಲ ಆ ಥರ ಹೊಯ್ಬೇಕು. ಇಲ್ಲ ಹಾಗೆ ಹಾಕ್ಕೊಂಡ್ಬಿಟ್ಟು ಹಿಂಗೆ ತವನ್ನ ಅತ್ಲಾಗ ಅಲ್ಲಾಡಿಸಿದ್ರು ಆಗತ್ತೆ. ಹಂಗೆ ಮಾಡಿಕೊಂಡು ಹೊಯ್ಯೋದು. ಒಂದು ಸ್ವಲ್ಪ ಹೊತ್ತು ಬಿಟ್ಟ ತಕ್ಷಣ ಅದು ಬೇಯತ್ತಲ್ವ, ಮುಚ್ಚಿಟ್ಟು ಬೇಯಿಸ್ಬೋದು, ಹಾಗೇನೂ ಬೇಯಿಸ್ಬೋದು. ಹೀಗೆ ತೆಗೆದ್ಬಿಟ್ಟು ಅದನ್ನು 4 ಫೋಲ್ಡ್ ಮಾಡಿ ಸಾಮಾನ್ಯ ತೆಗಿತೇವೆ, ಇಲ್ಲ 2 ಫೋಲ್ಡಲ್ಲೂ ತೆಗಿಬೋದು. ಬಿಸಿ ಬಿಸಿ ದೋಸೆ ತೆಗೆದು ಪ್ಲೇಟಿಗೆ ಹಾಕ್ಕೊಂಡು ತುಪ್ಪದ ಜೊತೆ ತುಂಬ ಚೆಂದ ಇದೆ ಸೌತೆಕಾಯಿ ನೀರು ದೋಸೆ. ನಿಮ್ಮ ಮಕ್ಕಳ ಬಾಕ್ಸಿಗೂ ಸೂಪರ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಮಕ್ಕಳಿಗೂ ಕೊಟ್ಟುಬಿಡಿ. ಈಗ ನಾನು ನಿಮಗೆ ಬೀಟ್ರೂಟ್ ನೀರು ದೋಸೆ ಮಾಡಿ ತೋರಿಸ್ತೀನಿ. ಈಗ ನೋಡಿ ಚೂರು ತವನ ಆಚೆ ಈಚೆ ಹಂದಾಡಿಸಿದ್ರೆ ಹಿಟ್ಟು ಎಲ್ಲ ಕಡೆಯೂ ಕ್ಲೀನಾಗಿ ಸ್ಪ್ರೆಡ್ ಆಗತ್ತೆ. ಈಗ ಬೇಯಕ್ಕೆ 1 ನಿಮಿಷ ಬಿಟ್ಟು ಅದನ್ನು ದೋಸೆ ತೆಗೆದ್ರೆ ಬೀಟ್ರೂಟ್ ನೀರು ದೋಸೆನೂ ರೆಡಿ. ಪ್ಲೇನಾಗಿ ಮಾಡಿ ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ನಾವು ಹೆಚ್ಚು ಸಾದಾ ನೀರು ದೋಸೆನೇ ಮಾಡ್ತಾ ಇರ್ತೀವಿ. ಮಧ್ಯ ಚೇಂಜಿಗೆ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಈ ರೀತಿಯ ಬೇರೆ ಬೇರೆ ರೀತಿಯ ನೀರು ದೋಸೆಗಳನ್ನು ಮಾಡ್ತಾ ಇರ್ತೇವೆ. ಇವತ್ತು ನಿಮಗೆ ತೋರ್ಸೋಕ್ಕಾಗಿ ನಾನು 2 ವೆರೈಟಿನೂ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಕಾಯ್ತಾ ಇದೆ ನೋಡಿ. ನೋಡಿ ಬೀಟ್ರೂಟ್ ನೀರು ದೋಸೆ ನೋಡಿ ಬೀಟ್ರೂಟ್ ನೀರು ದೋಸೆ ರೆಡಿ ಆಯಿತು. ಈಗ ಇನ್ನೊಂದು ಬೀಟ್ರೂಟ್ ದೋಸೆ ಹೊಯ್ತೀನಿ ನಾನು. ಹೊಯ್ಯಕ್ಕೆ ಬರಲಿಲ್ಲ ಅಂದರೆ ನೀವು ನೀರು ದೋಸೆ ಹೊಯ್ಯಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಲ್ವಾ, ಹಿಂಗೆ ಹಾಕ್ಕೊಂಡ್ಬಿಟ್ಟು ತವನ್ನ ಹೀಗೆ ಆಚೆ ಈಚೆ ಅಲ್ಲಾಡಿಸಿದ್ರೂ ನೀರು ದೋಸೆ ಚೆನ್ನಾಗಿ ನೋಡಿ. ಇಲ್ಲಿ ಹಾಕ್ಕೊಂಡೆಲ್ಲ ಹಿಂಗೆ ಹಾಕ್ಕೊಂಡು ತವನ್ನ ಹಿಂಗೆ 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 ಅಲ್ಲಾಡಿಸಿದ್ರೆ ಅದು ಎಲ್ಲ ಕಡೆಗೂ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಮೇಲಿಂದ ಎಣ್ಣೆ ಹಾಕುವ ಅವಶ್ಯಕತೆ ನೀರು ದೋಸೆಗೆ ಇಲ್ಲವೇ ಇಲ್ಲ. ತವದ ಅಡಿಗೊಂಚೂರು 4 ಡ್ರಾಪ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಈಗ ನೀರು ದೋಸೆ ಬೆಂದು ರೆಡಿ ಆಯ್ತು ನೋಡಿ. ಈಗ ನಾನು ಇದನ್ನು ನೋಡಿ, ನಾವು ಈ ಥರನೂ ತೆಗಿತೀವಿ. ನೀರು ದೋಸೆನ ಹೀಗೆ ತೆಗೆದುಬಿಟ್ಟು ಈ ಥರ ಫೋಲ್ಡ್ ಮಾಡ್ತೀವಿ. ಇದು ನೀರು ದೋಸೆನ ಫೋಲ್ಡ್ ಮಾಡುವ ಇನ್ನೊಂದು ರೀತಿ. ಈ ರೀತಿ ನೋಡಿ, ಪ್ಲೇಟ್ ಮೇಲೆ ದೋಸೆನ ಉಲ್ಟ ಹಾಕಿಬಿಟ್ಟು ಈ ಥರ ಫೋಲ್ಡ್ ಮಾಡುವಂಥದ್ದು. ಇದು ಇನ್ನೊಂದು ರೀತಿಯಲ್ಲಿ ನೀರು ದೋಸೆಯನ್ನು ಫೋಲ್ಡ್ ಮಾಡುವಂತಹ ಕ್ರಮ. ನೋಡಿದ್ರ ಫ್ರೆಂಡ್ಸ್, ಇದು ಸೌತೆಕಾಯಿ ನೀರು ದೋಸೆ, ಇದು ಬೀಟ್ರೂಟ್ ನೀರು ದೋಸೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಸುಲಭವಾಗಿ ಮಾಡುವಂತಹ ತಿಂಡಿ ಇದು. ಚಟ್ನಿ ಜೊತೆ, ಜೇನುತುಪ್ಪದ ಜೊತೆ, ಚಟ್ನಿ ಪುಡಿ ಜೊತೆ, ಮೊಸರು ಚಟ್ನಿ ಪುಡಿ ಜೊತೆ, ಸಾಂಬಾರ್ ಜೊತೆ. ಸೌತ್ ಕೇಂದ್ರದಲ್ಲಿ ಪ್ಲೇನ್ ನೀರು ದೋಸೆ ಮಾಡಿದವಾಗ
ಈಗ ನಾನು ಇದಕ್ಕೆ ಸೌತೆಕಾಯಿ ಸೇರಿಸಿದ್ದೀನಿ, ಇದಕ್ಕೆ ಬೀಟ್ರೂಟ್ ಸೇರಿಸಿದ್ದೀನಿ, ಏನೂ ಸೇರಿಸದೆ ಬರೀ ಅಕ್ಕಿನ ರುಬ್ಬಿಬಿಟ್ಟು, ಬೇಕಿದ್ದವರು ಸ್ವಲ್ಪ ತೆಂಗಿನಕಾಯಿ ಸೇರಿಸ್ಬೋದು. ಬರೀ ಅಕ್ಕಿ ರುಬ್ಬಿ ಅದಕ್ಕೆ ಉಪ್ಪು ಹಾಕಿ ನಾವು ನೀರು ದೋಸೆ ಹೋಯ್ತೀವಲ್ವಾ, ಅದಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲದ ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ. ಸೌತ್ ಕೇರಳದಲ್ಲಿ ತುಂಬ ತಿಂತೇವೆ ನಾವು ಅದನ್ನು. ಇವತ್ತು ನಾನು ಸೌತೆಕಾಯಿ ಮತ್ತು ಬೀಟ್ರೂಟ್ ಮಾಡಿರೋ ಕಾರಣ ಅದು ಮಾಡಲಿಲ್ಲ. ನಾವಿದಕ್ಕೆ ಚಟ್ನಿ ಪುಡಿ, ತುಪ್ಪ, ಬೆಲ್ಲ, ಸಾಂಬಾರು ಇಷ್ಟಿದೆ. ನಾನು ಚಟ್ನಿ ಮಾಡಲಿಲ್ಲ ಇವತ್ತು. ಇಷ್ಟು ಹಾಕ್ಕೊಂಡು ತಿಂಡಿ ತಿಂತೇವೆ. ನೀವು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ನಿಮ್ಮ ಮಕ್ಕಳ ಬಾಕ್ಸಿಗೆಲ್ಲ ನೋಡಿ ಬಳ 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 ಅಂತ ಬಳಕ್ತಿರತ್ತೆ, ಅಷ್ಟು ಸಾಫ್ಟ್. ನೋಡಿ, ನೀವು ಸಂಜೆವರೆಗಿಟ್ಟರು ಇದು ಇದೇ ಥರ ಸಾಫ್ಟ್ ಇರುತ್ತೆ. ನಿಮ್ಮ ಮಕ್ಕಳ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮಾಡಿ ರುಚಿಯಾಗಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಸಿಗೋಣ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ. ನಮಸ್ತೆ.